ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಜುಲೈ 30ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನ ತನಕದ ಮಕರ ರಾಶಿಯ ಚಿಂತನೆಯನ್ನು ಮಾಡುವುದಿದ್ರೆ ಒಂದಷ್ಟು ಶುಭ ಅನುಭವಗಳು, ಒಳ್ಳೆಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಸಾಧ್ಯ. ವೃತ್ತಿಯಲ್ಲಿ ಸಮಾಧಾನಕರವಾದಂತಹ ಫಲಗಳುಂಟು. ಆರ್ಥಿಕ ಆದಾಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಹೊಸತಾದಂತಹ ಚಿಂತನೆ, ವೃತ್ತಿಯ ಬದಲಾವಣೆ ಇರಬಹುದು, ಅಥವಾ ಉದ್ಯಮದ ಅಪ್ಗ್ರೇಡ್ ವರ್ಷನ್ ಇರಬಹುದು, ಅಥವಾ ಹೊಸತಾದಂತಹ ಏನೋ ಒಂದು ಯೋಚನೆಗಳು, ಅದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇರುವಂಥದ್ದು. ಇನ್ನು ಮಂಗಳ ಕಾರ್ಯಾದಿಗಳ ಬಗೆಗಿನ ಚಿಂತನೆ, ಅದು ಕುಟುಂಬ ವಿಷಯವಾಗಿರಬಹುದು, ವ್ಯಕ್ತಿಗತವಾದಂತಹ ವಿಷಯವಾಗಿರಬಹುದು, ಇದರ ಬಗ್ಗೆಯೂ ಕೂಡ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯ. ಆರ್ಥಿಕತೆ ಅನಿರೀಕ್ಷಿತವಾದಂತಹ ನಷ್ಟವನ್ನು ಕಾಣುವಂತಹ ಯೋಗ ಫಲ. ಗೊತ್ತಿಲ್ಲ, ಎಲ್ಲಿಯೋ ಒಂದಷ್ಟು ಕಾನ್ಫಿಡೆನ್ಸ್ನಿಂದ ಹೂಡಿಕೆಗಳನ್ನು ಮಾಡ್ತೀರಿ. ಆ ಹೂಡಿಕೆಗಳು ಎಲ್ಲಿಯೋ ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾಗಿ ನಷ್ಟ ಆಗುವಂತಹ ಸಂದರ್ಭಗಳು, ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ. ಬ್ಲೈಂಡಾಗಿ ಹೂಡಿಕೆಗಳನ್ನು ಮಾಡದೇ ಇರುವಂಥದ್ದು ತುಂಬ ಒಳಿತು ಅಂತ ಕಂಡು ಬರ್ತಾ ಇದೆ. ಮಾನಸಿಕವಾಗಿ ಸ್ವಲ್ಪ ಬಲಾಢ್ಯರಾಗಬೇಕಾದಂಥದ್ದು, ಅಂತಂದರೆ ಬಲವನ್ನು ಕಂಡುಕೊಳ್ಬೇಕಾದಂತಹ ಅವಶ್ಯಕತೆಗಳುಂಟು. ದಾಂಪತ್ಯದಲ್ಲಿ ಒಂದರ್ಥದ ಸಮಾಧಾನಕರವಾದಂತಹ ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಪ್ರಯಾಣಾದಿಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ಮಾಡಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಂದರ್ಭಗಳು ಬಹುತೇಕ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡಿ, ಇದರಿಂದ ಬಹುತೇಕ ಶುಭ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.